ಗೆಳೆಯರೆ, ನಮ್ಮ ಜೀವನದ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಪ್ಪುಗಳು ನಡೆಯುತ್ತವೆ. ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇದ್ದರೆ ದೊಡ್ಡ ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತೆ. ಈ ದಿನದ ಕಥೆಯಲ್ಲಿ ಹೇಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ತಿಳಿಯೋಣ. ಈ ಕತೆ ಬಹಳ ಕುತೂಹಲದಿಂದ ತುಂಬಿದೆ ಹಾಗೂ ಅಷ್ಟೇ ಜ್ಞಾನವರ್ಧಕ ನೀತಿ ಕಲಿಸಿಕೊಡುತ್ತದೆ. ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಕತೆ ಇಷ್ಟವಾದರೆ ನಿಮ್ಮ ಬಂಧು ಮಿತ್ರರೊಂದಿಗೂ ಹಂಚಿಕೊಳ್ಳಿ. ಸ್ನೇಹಿತರೆ, ಒಂದಾನೊಮ್ಮೆ ಒಂದು ಗ್ರಾಮದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ತಮ್ಮ ಆಶ್ರಮದಲ್ಲಿ ವಾಸವಾಗಿರ್ತಾರೆ. ಅವರ ಅಗಾಧವಾದ ಜ್ಞಾನದ ವಿಷಯವಾಗಿ ದೂರ ದೂರದ ರಾಜ್ಯಗಳಲ್ಲೂ ಇವರ ಬಗ್ಗೆ ಚರ್ಚೆ ನಡೀತಿತ್ತು. ಹಲವಾರು ನಗರಗಳಿಂದ, ಗ್ರಾಮಗಳಿಂದ ಅವರ ಹತ್ತಿರ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಪ್ರತಿದಿನ ಸಾಗರದಂತೆ ಜನ ಬರ್ತಾ ಇದ್ರು. ಆ ಬೌದ್ಧ ಸನ್ಯಾಸಿಯೂ ಕೂಡ ಎಂತಹದ್ದೇ ಸಮಸ್ಯೆ ಇರಲಿ, ತಮ್ಮ ದಿವ್ಯ ಶಕ್ತಿಯಿಂದ ಜನರ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಇದ್ರು. ಒಂದಿನ ನಗರದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಆ ಬೌದ್ಧ ಸನ್ಯಾಸಿ ಇದ್ದ ಊರಿನಲ್ಲಿಯೇ ಒಬ್ಬ ಅಜ್ಜಿಯೂ ವಾಸವಾಗಿರ್ತಾಳೆ. ಅವಳು ಒಂದು ಚಿಕ್ಕ ತೋಟದಲ್ಲಿ ತರಕಾರಿಗಳನ್ನು ಬೆಳೆದು ಜೀವನ ಮಾಡ್ತಾ ಇದ್ಲು. ಒಂದು ದಿನ 4 ವ್ಯಾಪಾರಿ ಮಿತ್ರರು ಆ ನಗರದ ಮೂಲಕ ಹಾದು ಹೋಗ್ತಾ ಇದ್ರು. ಅವರು ಸುಮಾರು ದಿನಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲೆದಾಡಿ ದುಡಿದು ಹಣ ಸಂಗ್ರಹಿಸಿ ಮರಳಿ ತಮ್ಮ ತಮ್ಮ ಮನೆಯ ಕಡೆಗೆ ಹೊರಟಿದ್ರು. ಅವರು ತಮ್ಮ ತಮ್ಮ ಹಣವನ್ನು ಒಂದೊಂದು ಸಣ್ಣ ಚೀಲದಲ್ಲಿ ಇಟ್ಟಿದ್ರು. ಇದು ಬಹಳ ಹಳೆಯ ಕಾಲದ ಹಿಂದಿನ ಘಟನೆ. ಆ ದಿನಗಳಲ್ಲಿ ವಾಹನಗಳ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ. ಅದರ ಕಾರಣ ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡಬೇಕಿತ್ತು. ಆ 4 ಜನರಲ್ಲಿ ಒಬ್ಬ ದುಷ್ಟ ಬುದ್ಧಿಯವನು ಇರ್ತಾನೆ. ದಾರಿ ಮಧ್ಯೆ ಹೋಗ್ತಾ ಇರುವಾಗ ಆ ದುಷ್ಟ ವ್ಯಕ್ತಿ ಹೇಳ್ತಾನೆ, ಗೆಳೆಯರೆ, ನನಗೆ ಅನ್ಸುತ್ತೆ ಈ ತರ ನಮ್ಮ ಹಣವನ್ನು ಬೇರೆ ಬೇರೆ ಇಟ್ಕೊಂಡ್ರೆ ನಮ್ಮ ಹಣ ಕಳ್ಳತನವಾಗಬಹುದು ಅಥವಾ ಎಲ್ಲಾದರೂ ಬಿದ್ದು ಹೋಗ್ಬಿಡಬಹುದು. ಅದಕ್ಕೆ ನಮ್ಮ ಎಲ್ಲಾ ಹಣವನ್ನು ಒಂದೇ ಚೀಲದಲ್ಲಿ ಯಾಕೆ ಇಡಬಾರದು? ಅದರಿಂದ ನಾವೆಲ್ಲರೂ ಇದರ ಮೇಲೆ ಗಮನ ಇಡಬಹುದು. ನಮ್ಮ ಹಣ ಸುರಕ್ಷಿತವಾಗಿಯೂ ಇರುತ್ತೆ. ನಾವು ನಮ್ಮ ಊರನ್ನು ತಲುಪಿದ ಮೇಲೆ ನಮ್ಮ ಭಾಗವನ್ನ ತೆಗೆದುಕೊಳ್ಳೋಣ. ಆಗ ಆ 3 ಜನ ಅವನ ಮಾತನ್ನ ಒಪ್ಪಿಕೊಂಡು ಎಲ್ಲರೂ ಸೇರಿ ತಮ್ಮ ತಮ್ಮ ಹಣವನ್ನು ಒಂದೇ ಚೀಲದಲ್ಲಿ ಹಾಕಿಡುತ್ತಾರೆ. ಅಲ್ಲಿಂದ ಹೋಗ್ತಾ ಹೋಗ್ತಾ ಬಹಳಷ್ಟು ಸಮಯ ಆಗಿರುತ್ತೆ. ಸ್ವಲ್ಪ ದೂರ ನಡೆದಂತೆ ಅವರಿಗೆ ಅದೇ ಅಜ್ಜಿಯ ಮನೆ ಕಾಣಿಸುತ್ತೆ. ಅವರು 4 ಜನ ಇನ್ನೇನು ರಾತ್ರಿ ಆಗ್ತಾ ಬಂದಿದೆ, ಅಲ್ಲೇ ಕಾಣಿಸ್ತಾ ಇರೋ ಮನೆಯಲ್ಲೇ ಇವತ್ತು ರಾತ್ರಿ ಉಳಿದುಕೊಳ್ಳೋಣ ಅಂತ ಮಾತನಾಡಿಕೊಂಡು ಅಜ್ಜಿಯ ಮನೆಯ ಬಾಗಿಲು ಬಾರಿಸುತ್ತಾರೆ. ಆ ಕಡೆಯಿಂದ ಅಜ್ಜಿ ಬಾಗಿಲು ತೆರೆದಂತೆ ಅವರಲ್ಲಿ ಒಬ್ಬ ಕೈ ಮುಗಿತಾ ಹೇಳ್ತಾನೆ, ಅಜ್ಜಿ, ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಆದರೆ ಕತ್ತಲೆ ಆಗಿಬಿಟ್ಟಿದೆ. ಇಷ್ಟು ರಾತ್ರಿಯಲ್ಲಿ ಪ್ರಯಾಣ ಮಾಡೋದು ಅಷ್ಟೊಂದು ಸರಿಯಲ್ಲ. ಅದಕ್ಕೆ ನಾವು ಈ ಒಂದು ರಾತ್ರಿ ಇಲ್ಲೇ ಇದ್ದು ಬೆಳಗಾಗ್ತಾ ಇದ್ದಂತೆ ಹೊರಟು ಹೋಗ್ತೀವಿ. ಅದಕ್ಕೆ ಆ ಅಜ್ಜಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾಳೆ, ಸರಿ ಕಣ್ರಪ್ಪ, ಈ ರಾತ್ರಿ ಇಲ್ಲೇ ಇರಿ, ನನಗೇನು ತೊಂದರೆ ಇಲ್ಲ. ನಾನು ಕೂಡ ಅಡಿಗೆ ಮಾಡೋಕೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ, ಊಟ ಮಾಡೋರಂತೆ. ಅವರು ಸರಿ ಆಯ್ತು ಅಂತ ಹೇಳಿ ಊಟ ಮಾಡಿದ ನಂತರ ಅವರ ಬಳಿ ಇದ್ದ ಹಣದ ಚೀಲವನ್ನು ಅಜ್ಜಿಗೆ ತೋರಿಸಿ ಹೇಳ್ತಾರೆ, ಅಜ್ಜಿ, ಈ ಚೀಲದಲ್ಲಿ ನಮ್ಮ ಇಡೀ ವರ್ಷದ ಸಂಪಾದನೆ ಇದೆ. ನಾವು 4 ಜನ ನಮ್ಮ ಸಂಪಾದನೆಯನ್ನು ಒಂದೇ ಚೀಲದಲ್ಲಿ ಹಾಕಿ ಇಟ್ಟಿದ್ದೇವೆ. ನಮಗೊಂದು ಸಹಾಯ ಮಾಡ್ತೀರಾ? ಅದು ನಮ್ಮ ಈ ಹಣದ ಗಂಟನ್ನು ಈ ಒಂದು ರಾತ್ರಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮ ಹತ್ರ ಇದ್ರೇನೆ ಸುರಕ್ಷಿತವಾಗಿರುತ್ತೆ. ನಾವು ನಾಳೆ ಬಂದು ನಿಮ್ಮಿಂದ ಇಸ್ಕೊಂಡು ಹೋಗ್ತೀವಿ. ಅದಕ್ಕೆ ಅಜ್ಜಿ ಸರಿ ಕಣ್ರಪ್ಪ ಅಂತ ಹೇಳ್ತಾಳೆ. ಆಗ 4 ಹೇಳ್ತಾರೆ, ಆದರೆ ಅಜ್ಜಿ, ಒಂದು ವಿಷಯ ಹೇಳಬೇಕು. ನಾಳೆ ಈ ಹಣದ ಗಂಟನ್ನು ನಾವು ಕೇಳಲು ಬಂದಾಗ ನಾವು 4 ಜನ ಜೊತೆಯಲ್ಲೇ ಇರಬೇಕು. ಆಗ ಮಾತ್ರ ಹಣದ ಗಂಟನ್ನು ಕೊಡಬೇಕು, ಆಯ್ತೇ? ಅಜ್ಜಿ, ನಮ್ದು ಒಂದೇ ಒಂದು ವಿನಂತಿ, ಯಾರಾದರೂ ಒಬ್ಬರು ಬರ್ಲಿಲ್ಲ ಅಂದ್ರೂ ಅವರಿಗೆ ಈ ಹಣದ ಚೀಲವನ್ನು ಕೊಡಬಾರದು.
ಅದಕ್ಕೆ ಅಜ್ಜಿ ಹೇಳ್ತಾಳೆ, ಸರಿ ಮಕ್ಕಳೇ, ನೀವೆಲ್ಲರೂ ಒಟ್ಟಿಗೆ 4 ಜನ ಸೇರಿ ಬಂದಾಗ ಮಾತ್ರ ನಿಮಗೆ ಈ ಗಂಟನ್ನು ಕೊಡುತ್ತೇನೆ. ಹೇಗಿದ್ದರೂ ನೀವು ನಾಳೆನೇ ಹೋಗ್ತಿದ್ದೀರಲ್ಲ ಅಂತ ಹೇಳ್ತಾಳೆ. ಹಣದ ಗಂಟನ್ನು ಅಜ್ಜಿಯ ಕೈಯಲ್ಲಿ ಕೊಟ್ಟು ಹಣ ಸುರಕ್ಷಿತವಾಗಿರುತ್ತೆ ಅಂತ ಹೇಳಿ ನಿಶ್ಚಿಂತೆಯಿಂದ ಮಲಗಿದರು. ಮಾರನೆಯ ದಿನ 4 ಎದ್ದಾಗ ಮುಂದಿನ ಪ್ರಯಾಣಕ್ಕೆ ತಯಾರಿ ನಡೆಸಿದರು. ಆ 4ರಲ್ಲಿ ಆ ದುಷ್ಟ ಗೆಳೆಯ ಹೇಳ್ತಾನೆ, ಗೆಳೆಯರೇ, ಈ ಅಜ್ಜಿ ನಮಗೋಸ್ಕರ ಎಷ್ಟೊಂದು ಸಹಾಯ ಮಾಡಿದ್ದಾಳೆ. ತಂಗಲು ಜಾಗ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿದ್ದಾಳೆ. ಅದಕ್ಕೋಸ್ಕರ ನಮ್ಮಿಂದ ಏನಾದರೂ ಆ ಅಜ್ಜಿಗೆ ಸಹಾಯ ಮಾಡಬೇಕು. ಅವಳೊಬ್ಬಳೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಂದಾಗ ಎಲ್ಲರೂ ಆಲೋಚಿಸಿ ಅಜ್ಜಿಗೆ ಸಹಾಯ ಮಾಡಲು ತೋಟಕ್ಕೆ ಹೋಗ್ತಾರೆ. ಬಹಳಷ್ಟು ಸಮಯ ಎಲ್ಲರೂ ಸೇರಿ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ದುಷ್ಟ ಗೆಳೆಯ ಹೇಳ್ತಾನೆ, ಗೆಳೆಯರೇ, ನನಗೆ ಬಹಳ ಬಾಯಾರಿಕೆ ಆಗಿದೆ. ನಾನು ಅಜ್ಜಿಯ ಹತ್ತಿರ ಹೋಗಿ ನೀರು ಇಸ್ಕೊಂಡು ಬರ್ತೇನೆ ಅಂತ ಹೋಗ್ತಾನೆ. ಉಳಿದವರು ಕೂಡ ಬಹಳ ದಣಿದಿದ್ದರು. ಅವರಿಗೂ ಬಹಳ ಬಾಯಾರಿಕೆ ಆಗಿತ್ತು. ಅದಕ್ಕೆ ಅವನಿಗೆ ನೀರು ತರಲು ಕಳಿಸಿಬಿಟ್ರು. ಆ ದುಷ್ಟ ಅಜ್ಜಿಯ ಹತ್ರ ಹೋಗಿ ಹೇಳ್ತಾನೆ, ಅಜ್ಜಿ, ಈಗ ನಾವೆಲ್ಲರೂ ಇಲ್ಲಿಂದ ಹೊರಟಿದ್ದೇವೆ. ದಯಮಾಡಿ ನಮ್ಮ ಹಣದ ಚೀಲವನ್ನು ನಮಗೆ ಕೊಟ್ಟು ಬಿಡಿ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಇಲ್ಲ ಇಲ್ಲ, ನೀವು 4 ಒಟ್ಟಿಗೆ ಬಂದಾಗಲೇ ಹಣದ ಚೀಲ ಕೊಡಬೇಕೆಂದು ಮಾತಾಗಿದೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬನ್ನಿ, ಆಗಲೇ ಹಣದ ಚೀಲ ಕೊಡುತ್ತೇನೆ. ನೀವೇ ಹೇಳಿದ್ರಲ್ಲ 4 ಜನ ಒಟ್ಟಿಗೆ ಬಂದಾಗ ಮಾತ್ರ ಕೊಡಬೇಕು ಅಂತ. ಆಗ ಆ ದುಷ್ಟ 3 ಜನರ ಕಡೆಗೆ ಸನ್ನೆ ಮಾಡ್ತಾ ಇಸ್ಕೊಂಡ್ ಬರ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಅವರು 3 ಜನ ನಮಗೆ ನೀರು ತರಲು ಕೇಳ್ತಾ ಇದ್ದಾನೇನೋ ಅಂತ ಭಾವಿಸಿಕೊಂಡು ಸರಿ ಸರಿ ಇಸ್ಕೊಂಡು ಬಾ ಅಂತ ಹೇಳಿಬಿಡ್ತಾರೆ. ಅದನ್ನ ಕಂಡ ಅಜ್ಜಿಯು ಈಗ ಈ 4 ಜನ ಇಲ್ಲಿಂದ ಹೊರಡುತ್ತಿದ್ದಾರೆ ಅಂತ ತಿಳಿದು ಅವರ ಹಣದ ಚೀಲವನ್ನು ಆ ದುಷ್ಟ ಯುವಕನಿಗೆ ಕೊಟ್ಟು ಬಿಡ್ತಾಳೆ. ಎಲ್ಲರ ಹಣ ಇದ್ದ ಆ ಚೀಲವನ್ನ ಹಿಡಿದು ಆ ದುಷ್ಟ ಹಿಂದಿನ ಮಾರ್ಗದಿಂದ ಯಾರಿಗೂ ಕಾಣಿಸದಂತೆ ಪರಾರಿಯಾಗಿ ಬಿಡ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಉಳಿದ 3 ಜನ ಅಜ್ಜಿಯ ಹತ್ರ ಬಂದು, ಅಜ್ಜಿ, ನಮ್ಮೊಬ್ಬ ಗೆಳೆಯ ನಿಮ್ಮ ಹತ್ರ ನೀರು ಕೇಳಲು ಬಂದಿದ್ನಲ್ಲ, ಅವನು ಎಲ್ಲಿ ಅಂತ ಕೇಳ್ತಾರೆ. ಆಗ ಆ ಅಜ್ಜಿ ಹೇಳ್ತಾಳೆ, ಅವನು ನೀರು ಕುಡಿಯೋಕೆ ಅಂತ ಬಂದಿರ್ಲಿಲ್ವಲ್ಲ, ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಅದಕ್ಕೆ ನಮ್ಮ ಹಣದ ಚೀಲ ಮರಳಿ ಕೊಡಿ ಅಂತ ಕೇಳೋಕೆ ಬಂದಿದ್ದ. ಆಗ ಗಾಬರಿಗೊಂಡ ಆ 3 ಜನ ಹೇಳ್ತಾರೆ, ಅಜ್ಜಿ, ನಾವು ಯಾವಾಗ ಹಣದ ಚೀಲ ಕೊಡಲು ಹೇಳಿದ್ವಿ? ನಾವು ಹಣದ ಚೀಲ ಕೇಳಿರ್ಲಿಲ್ಲ, ನಮಗೆ ನೀರು ಬೇಕಿತ್ತು, ಅದಕ್ಕೆ ನಾವು ನೀರಿಗಾಗಿ ಅವನ ಸನ್ನೆಗೆ ಉತ್ತರ ಹೇಳಿದ್ದು ಅಷ್ಟೇ. ಆಗ ಅಜ್ಜಿ ಹೇಳ್ತಾಳೆ, ಮಕ್ಕಳೇ, ಈಗಂತೂ ಅವನು ಹಣದ ಚೀಲವನ್ನು ಎತ್ಕೊಂಡು ಹೊರಟು ಹೋಗಿಬಿಟ್ಟಿದ್ದಾನೆ ಅಂತ ಹೇಳುತ್ತಲೇ ಆ 3 ಜನ ತಲೆಯ ಮೇಲೆ ಕೈ ಹೊತ್ತು, ಛೇ, ಎಂತ ಕೆಲಸ ಮಾಡಿಬಿಟ್ಟೆ ಮುದುಕಿ ನೀನು. ನಾವು ವರ್ಷಗಟ್ಟಲೆ ದುಡಿದ ಹಣವೆಲ್ಲ ಅದರಲ್ಲೇ ಇತ್ತು. ಒಂದೇ ನಿಮಿಷದಲ್ಲಿ ನಮ್ಮನ್ನು ಕಂಗಾಲು ಮಾಡಿಬಿಟ್ಟೆ. ಅದು ಹೇಗೆ ನೀನು ಅವನೊಬ್ಬನಿಗೆ ಚೀಲ ಕೊಟ್ಟೆ? ನಮ್ಮ ಮಧ್ಯೆ ಮೊದಲೇ ಮಾತಾಗಿತ್ತಲ್ವಾ, ನಾವು 4 ಜನ ಒಟ್ಟಿಗೆ ಬಂದು ಹೇಳಿದಾಗಲೇ ಕೊಡಬೇಕಂತ. ಅದು ನಿನ್ನ ಹತ್ತಿರ ಇದ್ರೆ ಸುರಕ್ಷಿತವಾಗಿರುತ್ತೆ ಅಂತ ತಾನೇ ನಾವು ನಿಮ್ಮ ಕೈಗೆ ಕೊಟ್ಟಿದ್ವಿ. ಇದರಲ್ಲಿ ನಿಂದೇ ತಪ್ಪಿದೆ. ನಿನ್ನಿಂದಲೇ ನಾವು ಜಮಾ ಮಾಡಿದ ಹಣವೆಲ್ಲ ಕಳೆದುಕೊಂಡಂತಾಗಿದೆ. ನಮಗೆ ಈಗ ನ್ಯಾಯ ಬೇಕು. ಈಗ ನಾವು ರಾಜರ ಹತ್ರ ಹೋಗಿ ರಾಜನಲ್ಲಿ ನಿನ್ನ ವಿರುದ್ಧ ದೂರು ಕೊಡುತ್ತೇವೆ. ಅವರ ಹತ್ರನೇ ನ್ಯಾಯ ಕೇಳುತ್ತೇವೆ. ರಾಜನೇ ನಮಗೆ ನ್ಯಾಯ ಕೊಡ್ಲಿ ಅಂತ ಆ 3 ಜನ ಕೋಪಗೊಂಡು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ತಮ್ಮ ಜೊತೆ ನಡೆದ ಅನ್ಯಾಯವನ್ನು ರಾಜನಿಗೆ ಹೇಳ್ತಾರೆ. ರಾಜ ಆ 3 ಜನರ ಮಾತನ್ನು ಧ್ಯಾನದಿಂದ ಕೇಳಿ ತಕ್ಷಣ ಆ ಮುದುಕಿಗೆ ದರ್ಬಾರಿನಲ್ಲಿ ಕರೆದುಕೊಂಡು ಬರಲು ಆದೇಶ ನೀಡುತ್ತಾನೆ. ರಾಜನ ಆದೇಶದಂತೆ ಸೈನಿಕರು ಕೂಡಲೇ ಆ ಮುದುಕಿಯನ್ನು ರಾಜನ ದರ್ಬಾರಿನಲ್ಲಿ ಕರೆತರುತ್ತಾರೆ. ಆ ರಾಜನು ತುಂಬು ದರ್ಬಾರಿನಲ್ಲಿ ಆ ಮುದುಕಿಯು ಅಪರಾಧಿ ಅಂತ ಘೋಷಿಸಿ ಹೇಳ್ತಾನೆ, ನೀನು ಆ ಚೀಲವನ್ನು ಒಂಟಿಯಾಗಿ ಬಂದ ಆ ವ್ಯಕ್ತಿಗೆ ಕೊಡಬಾರದಿತ್ತು. ಅವರು ಹೇಳಿದ ಹಾಗೆ ಆ 4 ಒಟ್ಟಿಗೆ ಬಂದಾಗಲೇ ಹಣದ ಚೀಲವನ್ನು ಕೊಡಬೇಕಿತ್ತು. ಇದರಲ್ಲಿ ನಿಂದೇ ತಪ್ಪಿರೋದು. ನೀನೇ ಅವರ ಹಾನಿಗೆ ಪರಿಹಾರ ಕಟ್ಟಿಕೊಡಬೇಕು. ಅವರ ಅಷ್ಟು ಹಣ ಮರಳಿ ಕೊಡಬೇಕು. ರಾಜನ ಆದೇಶ ಕೇಳಿ ಅಜ್ಜಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ರಾಜನಿಗೆ ಕನಿಕರ ತೋರಿಸು ಅಂತ ಕೇಳ್ತಾ, ಹೇ ರಾಜ, ನಾನೊಬ್ಬಳು ಮುದುಕಿ,
ನನ್ನ ಹತ್ತಿರ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ನನ್ನ ಮನೆಯಲ್ಲಿ ದುಡಿಯುವವರು ಯಾರೂ ಇಲ್ಲ. ನನ್ನ ಹತ್ತಿರ ಇವರಿಗೆ ಕೊಡುವಷ್ಟು ಹಣ ಕೂಡ ಇಲ್ಲ. ನಾನೊಬ್ಬಳು ಒಂಟಿ ಜೀವಿ, ಅಸಹಾಯಕಳು. ನನ್ನ ಮೇಲೆ ದಯ ತೋರಿಸಿ. ಆದರೆ ಆ ರಾಜ ಆ ಮುದುಕಿಯ ಒಂದು ಮಾತನ್ನೂ ಕೇಳಲಿಲ್ಲ. ಪಾಪ ಆ ಅಜ್ಜಿ ಅಳುತ್ತಲೇ ಮನೆಗೆ ಹೊರಟಿದ್ದಳು. ನಾನು ಅಷ್ಟೊಂದು ಹಣವನ್ನು ಎಲ್ಲಿಂದ ತರುವುದು? ಅವರ ಹಣವನ್ನು ಹೇಗೆ ವಾಪಸ್ ಕೊಡುವುದು? ಎಲ್ಲಿಂದ ತರಲಿ ಅಷ್ಟೊಂದು ಹಣನ? ಒಂದು ವೇಳೆ ಅಷ್ಟೊಂದು ಹಣ ಕೊಡಲಿಲ್ಲ ಅಂದ್ರೆ ಆ ರಾಜ ನನ್ನನ್ನು ಸಾಯಿಸಿ ಬಿಡ್ತಾನೆ. ಎಲ್ಲಾ ನಂದೇ ತಪ್ಪು. ಅವರು ಎಲ್ಲರೂ ಒಟ್ಟಿಗೆ ಬಂದಾಗಲೇ ಚೀಲ ಕೊಡಬೇಕು ಅಂತ ಹೇಳಿದ್ರು. ಆದರೂ ನಾನು ಆ ಚೀಲವನ್ನು ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಬಿಟ್ಟೆ. ಎಲ್ಲಾ ತಪ್ಪು ನಂದೇ ಅಂತ ಯೋಚನೆ ಮಾಡ್ತಾ ಅಳುತ್ತಾ ಮನೆಯ ಕಡೆಗೆ ಹೋಗ್ತಾ ಇದ್ಲು. ದಾರಿಯಲ್ಲಿ ಅಳ್ತಾ ಬರ್ತಾ ಇದ್ದ ಅಜ್ಜಿಯನ್ನು ನೋಡಿದ ಆ ನಗರದ ಪ್ರಖ್ಯಾತ ಸಂತರು ಕೇಳ್ತಾರೆ, ಏನಾಯ್ತು ತಾಯಿ, ಯಾಕೆ ಅಳ್ತಾ ಇದ್ದೀಯಾ? ಅದಕ್ಕೆ ಆ ಅಜ್ಜಿ ಆ ಸಂತರಿಗೆ ನಡೆದ ಎಲ್ಲಾ ವಿಚಾರವನ್ನು ವಿವರಿಸಿ ಹೇಳ್ತಾಳೆ. ಹೇ ಮಹಾತ್ಮ, ಇದರಲ್ಲಿ ಎಲ್ಲಾ ತಪ್ಪು ನಂದೇ. ಅವರು ಮೊದಲೇ ಹೇಳಿದ್ರು, ನಾವು ಎಲ್ಲರೂ ಒಟ್ಟಿಗೆ ಬರುವವರೆಗೂ ಯಾರ ಕೈಗೂ ಕೊಡಬಾರದು ಅಂತ. ಆದರೆ ನನ್ನ ದಡ್ಡತನಕ್ಕೆ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಬಿಟ್ಟೆ. ಅವನು ಎಲ್ಲಾ ಹಣವನ್ನು ಎತ್ಕೊಂಡು ಹೋಗ್ಬಿಟ್ಟ. ಆದರೆ ಈಗ ಹಣವನ್ನು ಎಲ್ಲಿಂದ ತರೋದು, ಎಲ್ಲಿಂದ ಜೋಡಿಸೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ರಾಜ ಬೇರೆ ಆದೇಶ ಕೊಟ್ಬಿಟ್ಟಿದ್ದಾನೆ. ನಾನು ಅವರ ಹಣವನ್ನು ಮರಳಿ ಕೊಡಲೇಬೇಕು. ಆದರೆ ನಾನು ಅಷ್ಟೊಂದು ಹಣ ಎಲ್ಲಿಂದ ತರುವುದು ಅಂತ ಅರ್ಥನೇ ಆಗ್ತಾ ಇಲ್ಲ. ಆಗ ಸಂತರು ಆ ವೃದ್ಧೆಗೆ ಹೇಳ್ತಾರೆ, ತಾಯಿ ಸಮಾಧಾನ ಮಾಡ್ಕೋ, ನಾನು ಯಾವುದಾದರೂ ಒಂದು ದಾರಿ ಹುಡುಕ್ತೇನೆ. ಅಷ್ಟು ಹೇಳಿ ಆ ಸಂತರು ಅಲ್ಲೇ ಒಂದು ಮರದ ಕೆಳಗೆ ಕೂತು ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡ್ತಾರೆ. ಮೌನವಾಗಿದ್ದು ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆ. ಸಂತರು ಆ ವೃದ್ಧೆಗೆ ಹೇಳ್ತಾರೆ, ತಾಯಿ, ರಾಜ ಕೊಟ್ಟಿರುವ ತೀರ್ಪು ಸಂಪೂರ್ಣ ತಪ್ಪಾಗಿದೆ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ರಾಜನ ತೀರ್ಪು ಸರಿ ಇಲ್ಲ. ಆ ಸಂತರು ಅಷ್ಟು ಹೇಳುತ್ತಲೇ ವೃದ್ಧೆ ಸುಮ್ಮನಾಗಿ, ರಾಜನ ತೀರ್ಪು ತಪ್ಪಾಗಿರಲು ಹೇಗೆ ಸಾಧ್ಯ? ರಾಜನು ಎಲ್ಲರಿಗೂ ನ್ಯಾಯ ಕೊಡ್ತಾನೆ, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಆದರೆ ಇವತ್ತು ರಾಜನ ತೀರ್ಪು ಯಾಕೆ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾಳೆ. ಸಂತರು ಮತ್ತು ವೃದ್ಧೆ ಮಾತಾಡ್ತಾ ಇರೋದನ್ನ ಹತ್ತಿರದಲ್ಲೇ ನಿಂತಿದ್ದ ಎಲ್ಲಾ ಜನರು ಕೇಳಿಸಿಕೊಂಡು ಅವರು ಕೂಡ ಗೊಂದಲದಲ್ಲಿದ್ದರು. ಅವರು ಕೂಡ ರಾಜನ ನಿರ್ಣಯ ತಪ್ಪಾಗಿರಲು ಹೇಗೆ ಸಾಧ್ಯ? ರಾಜ ಮಾಡಿದ್ದೇ ಸರಿ, ಇದೇ ಮುದುಕಿಯದೇ ತಪ್ಪು. ಅವರು ಅಷ್ಟೊಂದು ಹೇಳಿದ್ರು ಇವಳು ಯಾಕೆ ಒಬ್ಬ ವ್ಯಕ್ತಿಗೆ ಹಣದ ಚೀಲವನ್ನು ಕೊಡಬೇಕಿತ್ತು? ಅಂತಹದ್ರಲ್ಲಿ ಇವಳೇ ಅವರ ಹಣವನ್ನು ಕೊಡಬೇಕು. ರಾಜನ ತೀರ್ಪು ಸರಿಯಾಗಿಯೇ ಇದೆ. ಸಂತರು ಆ ವೃದ್ಧೆಗೆ ಹೇಳ್ತಾರೆ, ತಾಯಿ, ಹೋಗಿ ಆ ರಾಜನಿಗೆ ಹೇಳು, ನೀನು ಕೊಟ್ಟಿರುವ ತೀರ್ಪು ಸರಿಯಿಲ್ಲ. ಯಾವುದು ತಪ್ಪು ಯಾವುದು ಸರಿ ಅಂತ ನಾನು ಬಂದು ಹೇಳ್ತೇನೆ. ಮೊದಲು ರಾಜನ ಬಳಿ ಹೋಗಿ ಆ ತೀರ್ಮಾನ ತಪ್ಪಾಗಿದೆ ಅಂತ ಹೇಳುವುದಕ್ಕೂ ಆ ವೃದ್ಧೆಗೆ ಧೈರ್ಯ ಇರುತ್ತಿರಲಿಲ್ಲ. ಆದರೂ ಹೇಗೋ ಏನೋ ಮಾಡಿ ರಾಜ ದರ್ಬಾರಿನಲ್ಲಿ ಭಯದಲ್ಲೇ ಹೆಜ್ಜೆ ಇಡುತ್ತಾ ರಾಜನ ಬಳಿ ಬಂದು, ಹೇ ಮಹಾರಾಜ, ನೀವು ಕೊಟ್ಟ ತೀರ್ಮಾನ ತಪ್ಪಾಗಿದೆ. ಸರಿಯಾದ ನಿರ್ಧಾರ ಮಾಡಲು ಒಬ್ಬರು ಸಂತರು ಬರ್ತಾ ಇದ್ದಾರೆ ಅಂತ ಹೇಳುತ್ತಲೇ ರಾಜ ಕೆಂಡಮಂಡಲವಾಗಿ, ಅದು ಯಾವ ಸಂತರು? ನನ್ನ ತೀರ್ಮಾನಕ್ಕೆ ಸವಾಲ್ ಹಾಕಿರೋದು? ನನ್ನ ತೀರ್ಪನ್ನು ಪ್ರಶ್ನಿಸುವಷ್ಟು ದೊಡ್ಡವರ ಆ ನಿನ್ನ ಸಂತರು? ನಾನು ದಿನಕ್ಕೆ ಎಷ್ಟೋ ಸಮಸ್ಯೆಗಳಿಗೆ ಎಷ್ಟೋ ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ಯಾರೂ ಈ ತರ ನನ್ನ ತೀರ್ಮಾನಕ್ಕೆ ತಪ್ಪಾಗಿದೆ ಅಂತ ಹೇಳಿರಲಿಲ್ಲ. ಒಂದು ವೇಳೆ ಆ ಸಂತ ಸರಿಯಾದ ತೀರ್ಮಾನ ಹೇಳಲಿಲ್ಲ ಅಂದರೆ ನಾನು ಅವನಿಗೆ ಗಲ್ಲಿಗೇರಿಸುತ್ತೇನೆ. ಈ ವಿಷಯ ಪೂರ್ತಿ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿ ಹೋಯಿತು. ಎಲ್ಲರಿಗೂ ಒಂದೇ ಒಂದು ಕುತೂಹಲ, ಆ ಸಾಧು ಅದೆಂತ ತೀರ್ಪು ಹೇಳ್ತಾರೇನೋ ಅಂತ. ಮಹಾರಾಜ ತನ್ನ ಸೈನಿಕರಿಗೆ ಸಂತರನ್ನು ರಾಜ ದರ್ಬಾರಿನಲ್ಲಿ ಕರೆತರಲು ಆದೇಶ ಮಾಡಿದ. ರಾಜನ ಆದೇಶದಂತೆ ಸೈನಿಕರು ತಕ್ಷಣ ಸಂತರನ್ನು ಕರೆತರಲು ಹೊರಟರು. ಅವರು ಕೆಲವೇ ಕ್ಷಣದಲ್ಲಿ ಸಂತರ ಜೊತೆ ರಾಜ ದರ್ಬಾರಿನಲ್ಲಿ ತಲುಪಿದರು. ದರ್ಬಾರಿನಲ್ಲಿ ಎಲ್ಲರೂ ಸಂತರ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದರು. ಸಂತರನ್ನು ನೋಡಿ ರಾಜ ಹೇಳ್ತಾನೆ, ಮಹಾತ್ಮರೇ, ನಾನು ಹೇಳಿದ ತೀರ್ಮಾನ ತಪ್ಪಾಗಿದೆ ಅಂತ ಯಾಕೆ ನಿಮಗೆ ಅನಿಸಿತು? ಈ ಮುದುಕಿ ಆ 4 ಜನ ಜೊತೆ ಇರುವಾಗಲೇ ಹಣದ ಚೀಲ ಕೊಡುವುದಾಗಿ ಮಾತು ಕೊಟ್ಟು ಒಬ್ಬನಿಗೆ ಹಣ ಕೊಟ್ಟು ಮಾತು ತಪ್ಪಿದ್ದಾಳೆ. ಅವನೊಬ್ಬನೇ ಎಲ್ಲರ ಹಣವನ್ನು ದೋಚಿಕೊಂಡು ಓಡಿ ಹೋಗಿದ್ದಾನೆ. ಅದರಲ್ಲಿ ಇವಳ ತಪ್ಪೇನೂ ಇಲ್ವಾ? ಇವಳೇ ಅವರ ಹಣವನ್ನು ವಾಪಸ್ ಕೊಡಬಾರ್ದಾ? ಮಹಾರಾಜ, ನಿಮ್ಮ ನಿರ್ಧಾರವನ್ನು ನಾನು ಸಮ್ಮಾನಿಸುತ್ತೇನೆ. ಆದರೆ
ನಾನು ನಿಮಗೆ ಏನೋ ಹೇಳಬೇಕು. ಅದಕ್ಕೆ ರಾಜ ಹೇಳ್ತಾನೆ, ಹೇಳಿ, ಏನು ಹೇಳಬೇಕು ಅಂತಿದ್ದೀರೋ ಹೇಳಿ. ಅದಕ್ಕೆ ಸಾಧು ರಾಜನಿಗೆ ಹೇಳ್ತಾನೆ, ರಾಜ ಭರವಸೆ ನೀಡಿರುವ ಪ್ರಕಾರ ಹಣದ ಚೀಲವನ್ನು ಅವರು 4 ಜೊತೆಯಲ್ಲೇ ಬಂದಾಗಲೇ ಕೊಡಬೇಕು. ಆದರೆ ಇಲ್ಲಿ ನೋಡಿದರೆ ಇವರು ಕೇವಲ 3 ಜನ ಇದ್ದಾರೆ. 4ನೇವನು ಎಲ್ಲಿದ್ದಾನೆ? ಅದಕ್ಕೆ ಇವರಿಗೆ ಹೇಳಿ, ಮೊದಲು ಇಲ್ಲಿಂದ ಹೋಗಿ ಅವರ 4ನೇ ಗೆಳೆಯನನ್ನು ಕರೆದುಕೊಂಡು ಬರಲಿ. ಆಗಲೇ ಅವರ ಹಣದ ಚೀಲ ಸಿಗುತ್ತೆ. ಮತ್ತೆ 4 ಜೊತೆಗೆ ಬಂದು ಕೇಳಿದಾಗಲೇ ಹಣದ ಚೀಲ ಕೊಡುವುದಾಗಿ ಭರವಸೆ ಕೊಟ್ಟಿರುವುದು ಅಲ್ವೇ? ಅದಕ್ಕೆ ನೀವು ಅವರ ಹಣ ಮರಳಿ ಕೊಡಿಸಬೇಕೆಂದರೆ ಅವರಿಗೆ ತಮ್ಮ 4ನೇ ಗೆಳೆಯನನ್ನು ಕರೆದುಕೊಂಡು ಬರಲು ಹೇಳಿ. ಆ ದರ್ಬಾರಿನಲ್ಲಿ ಎಲ್ಲರೂ ಆ ಸಂತರಿಗೆ ಬಹಳ ಹೊಗಳಿದರು. ರಾಜನೂ ಕೂಡ ಸಂತರ ತೀರ್ಮಾನಕ್ಕೆ ಹಿಂದು ಮುಂದು ಮಾಡದೆ ತುಂಬು ಹೃದಯದಿಂದ ಒಪ್ಪಿದನು. ರಾಜ ತಕ್ಷಣ ಸಂತರ ಮುಂದೆ ಬಾಗಿ ಕೈ ಮುಗಿದು ಹೇಳ್ತಾನೆ, ಏ ಮಹಾತ್ಮರೇ, ಎಷ್ಟೊಂದು ಅದ್ಭುತವಾಗಿ ತೀರ್ಪನ್ನು ಕೊಟ್ರಿ. ನನ್ನ ತಲೆಯಲ್ಲಿ ಯಾಕೆ ಇಂಥ ಆಲೋಚನೆ ಬರಲಿಲ್ಲ? ಈ ರೀತಿ ನಾನು ಯಾಕೆ ಯೋಚನೆ ಮಾಡಲಿಲ್ಲ? ಆ ಸಂತರು ಹೇಳ್ತಾರೆ, ಏ ಮಹಾರಾಜ, ನಿಮಗೆ ಎಷ್ಟೊಂದು ಕೆಲಸಗಳು ಇರುತ್ತದೆ. ದಿನವಿಡೀ ಕಾರ್ಯನಿರತರಾಗಿರ್ತೀರಾ. ನಿಮಗೆ ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನೀವು ಪ್ರಕರಣವನ್ನು ನೋಡಿದಿರಿ, ಕೇಳಿದಿರಿ, ಆದರೆ ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದಿರಿ. ನೀವು ಅದನ್ನು ಕೇವಲ ಮೇಲ್ಭಾಗದಲ್ಲಿ ನೋಡಿದಿರಿ. ನೀವು ಆಳದವರೆಗೂ ಹೋಗಿ ನೋಡಲಿಲ್ಲ. ನೀವು ಇದರ ಆಳವನ್ನು ನೋಡಿದ್ರೆ, ಅರ್ಥ ಮಾಡಿಕೊಂಡಿದ್ರೆ ನೀವು ಕೂಡ ಇದೇ ತೀರ್ಮಾನಕ್ಕೆ ಬರ್ತಾ ಇದ್ರಿ. ಎಲ್ಲಿಯ ತನಕ ನಾವು ಆಳದಲ್ಲಿ ಇಳಿದು ನೋಡುವುದಿಲ್ಲವೋ ಅಲ್ಲಿಯ ತನಕ ಸ್ಪಷ್ಟವಾದ ಪರಿಹಾರ ನೀಡೋಕೆ ಆಗೋಲ್ಲ. ಆದರೆ ನಮ್ಮಲ್ಲಿ ಹೆಚ್ಚಿನ ಜನರು ಎಂತಹದ್ದೇ ಗಂಭೀರ ಪ್ರಕರಣ ಇದ್ದರೂ ನಿರ್ಧಾರಗಳನ್ನು ಅವಸರದಲ್ಲಿಯೇ ತೆಗೆದುಕೊಳ್ಳುತ್ತಾರೆ. ನಮಗೆ ನಮ್ಮ ಹೆಸರು, ನಮ್ಮ ಅಧಿಕಾರ ಚಲಾಯಿಸಬೇಕು. ಮುಂದೆ ಬರ್ತಾ ಬರ್ತಾ ನಮ್ಮ ನಿರ್ಧಾರಗಳು ಎಂತಹದ್ದೇ ಸಮಸ್ಯೆ ತರಲಿ, ನಾವು ಪ್ರಕರಣಗಳ ಅಂತರಂಗದ ತನಕ ಹೋಗೋದೇ ಇಲ್ಲ. ಆಗ ಮಹಾರಾಜ ಸಂತರಿಗೆ ಕೇಳ್ತಾನೆ, ಮಹಾತ್ಮರೇ, ನೀವು ಕೇಳುವ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಹೇಳುವಂತಹ ಯಾವುದಾದರೂ ದಿವ್ಯಶಕ್ತಿ ಇದೆಯಾ? ಚಮತ್ಕಾರಿ ದೃಷ್ಟಿ ಇದೆಯಾ? ರಾಜನ ಅಂತ ಮಾತನ್ನು ಕೇಳಿ ಸಂತರು ನಗುತ್ತಾ ಹೇಳ್ತಾರೆ, ಏ ಮಹಾರಾಜ, ಇದೇ ಪ್ರಶ್ನೆಯನ್ನು ಬಹಳಷ್ಟು ಜನ ನನಗೆ ಕೇಳಿದ್ದಾರೆ. ನಾನು ಯಾರಿಗೂ ಉತ್ತರ ಹೇಳಲಿಲ್ಲ. ಆದರೆ ನೀವು ಈ ರಾಜ್ಯದ ರಾಜರು, ಅದಕ್ಕೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಅನಿಸಿರುತ್ತೆ, ನನ್ನಲ್ಲಿ ಎಂತಹದ್ದೇ ಅಲೌಕಿಕ ಶಕ್ತಿ ಇರಬಹುದು. ನಾನು ಆ ಶಕ್ತಿಯನ್ನು ಮಾತನಾಡಿ ಎಂತಹದ್ದೇ ಸಮಸ್ಯೆಗೆ ಪರಿಹಾರ ಹುಡುಕಬಹುದು. ಆದರೆ ಇವತ್ತು ಒಂದು ನಿಜ ಹೇಳ್ತೇನೆ, ನನ್ನಲ್ಲಿ ಅಂತಹ ಯಾವುದೇ ಶಕ್ತಿ ಇಲ್ಲ. ನಾನು ವಿಷಯದ ಆಳದವರೆಗೂ ಹೋಗಿ ಆಲೋಚನೆ ಮಾಡುತ್ತೇನೆ. ನಾನು ಹೀಗೆ ಆಲೋಚನೆ ಮಾಡುವಾಗ ನನಗೆ ಹಲವು ಪರಿಹಾರಗಳು ಕಾಣಿಸುತ್ತವೆ. ಯಾವ ಪರಿಹಾರಗಳು ನನ್ನ ಮುಂದೆ ಬರುತ್ತವೆಯೋ ಅವುಗಳ ಮೇಲೂ ಆಳದವರೆಗೂ ಆಲೋಚನೆ ಮಾಡುತ್ತೇನೆ. ಕೊನೆಗೆ ಯಾವ ಪರಿಹಾರ ಆ ವ್ಯಕ್ತಿಗೆ ಅಥವಾ ಆ ಸಮಸ್ಯೆಗೆ ಸೂಕ್ತ ಅನಿಸುತ್ತೋ ಅದೇ ಪರಿಹಾರ ಆ ವ್ಯಕ್ತಿಗೆ, ಆ ಸಮಸ್ಯೆಗೆ ತೊಂದರೆಯಿಂದ ಹೊರಬರಲು ಹೇಳುತ್ತೇನೆ. ಈಗ ನೀವೇ ಯೋಚನೆ ಮಾಡಿ. ನೀವು ಅವಸರದಲ್ಲಿ ಕೊಟ್ಟ ತೀರ್ಮಾನದಿಂದ ಆ ಮುದುಕಿಯ ಜೀವನವೇ ಹಾಳಾಗ್ತಾ ಇತ್ತು. ನಮ್ಮೆಲ್ಲರ ಸಂಪೂರ್ಣ ಜೀವನ ಕೇವಲ ಒಂದೇ ಒಂದು ನಿರ್ಧಾರದ ಆಧಾರದ ಮೇಲೆ ನಿಂತಿದೆ. ಒಂದು ವೇಳೆ ಆ ನಿರ್ಧಾರ ಸರಿಯಾಗಿದ್ದರೆ ನಮ್ಮ ಜೀವನ ಸ್ವರ್ಗ ಸುಖವಾಗಿರುತ್ತೆ. ಒಂದು ವೇಳೆ ಆ ನಿರ್ಧಾರ ತಪ್ಪಾಗಿದ್ದರೆ ನಮ್ಮ ಜೀವನ ನರಕ ವೇದನೆ ಆಗಿಬಿಡುತ್ತೆ. ಅದಕ್ಕೆ ನೀವು ಸರಿಯಾದ ಮತ್ತು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನೀವು ಮೌನಿಯಾಗಿರುವುದನ್ನು ಕಲಿಯಬೇಕು. ಮೌನವಾಗಿದ್ದು ಅದರಲ್ಲಿ ಆಲೋಚನೆ ಮಾಡುವುದನ್ನ ಕಲಿಯಬೇಕು. ಯಾಕೆಂದರೆ ನಮ್ಮ ನಿರ್ಧಾರವೇ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತದೆ, ನಮ್ಮ ಜೀವನದ ಮುಂದಿನ ಅಧ್ಯಾಯ ರೂಪಿಸುತ್ತವೆ. ಯಾಕೆಂದರೆ ನಮ್ಮ ನಿರ್ಧಾರವೇ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತವೆ, ನಮ್ಮ ಜೀವನದ ಮುಂದಿನ ಅಧ್ಯಾಯ ರೂಪಿಸುತ್ತವೆ. ನಿರ್ಧಾರಗಳು ಎಷ್ಟೇ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅವುಗಳಿಂದಲೇ ನಮ್ಮ ಜೀವನ ನಿರ್ಧರಿಸಲಾಗುತ್ತೆ. ಅದಕ್ಕಾಗಿ ಎಲ್ಲರಂತೆ ಮೊದಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮೌನವಾಗಿರುವುದನ್ನು ಕಲಿಯುವುದು ಬಹಳ ಅವಶ್ಯಕ. ಯಾವಾಗ ನೀವು ಹೀಗೆ ಮಾಡ್ತೀರೋ ನಿಮ್ಮ ಮುಂದೆ ಒಂದೇ ಸಮಸ್ಯೆಗೆ ಬಹಳಷ್ಟು ಪರಿಹಾರಗಳು ಹೊರಬರುತ್ತವೆ. ನೀವು ಅವುಗಳ ಮೇಲೆ ಧ್ಯಾನ ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ,
ಯಾವ ಸಮಸ್ಯೆಗಳಿಗೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ, ಯಾವ ನಿರ್ಧಾರದಿಂದ ಯಾವ ಉಪಯೋಗ ಆಗುತ್ತೆ ಅಂತ ಅಥವಾ ಯಾವ ನಷ್ಟ ಆಗುತ್ತೆ ಅಂತ ಆ ನಿರ್ಧಾರಗಳ ಮೇಲೆ ಆಲೋಚಿಸಿ ವಿಮರ್ಶಿಸಿ ನೋಡಿದಾಗಲೇ ನೀವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಆಗ ನೀವು ಕೂಡ ಈ ಪರಿಹಾರ ಸರಿ ಇದೆಯೋ ಇಲ್ಲವೋ ಅನ್ನುವುದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಇದೆಲ್ಲ ಸಾಧ್ಯ ಆಗುವುದು ಯಾವಾಗ ಅಂದರೆ ನಾವು ಮಿತಭಾಷಿಯಾದಾಗ. ಮೌನವಾಗಿರುವುದು ಅದರ ಅರ್ಥ. ಅಂತರಂಗದಿಂದ ಶಾಂತವಾಗುತ್ತಾ ಹೋದಾಗ ನಿಮ್ಮ ಮನಸ್ಸು ನಿರ್ಮಲವಾಗುತ್ತಾ ಹೋಗುತ್ತೆ, ಸ್ಪಷ್ಟವಾಗುತ್ತಾ ಹೋಗುತ್ತೆ. ನಂತರ ನೀವು ಯಾವುದೇ ವಿಷಯದಲ್ಲಿ ಆಲೋಚಿಸಿ ಚಿಂತನೆ ಮಾಡಬಹುದು. ಯಾವಾಗ ನೀವು ಅಂತರಂಗದಿಂದ ಶಾಂತವಾಗಿರುತ್ತೀರೋ ನೀವು ಬಹಿರಂಗದಿಂದಲೂ ಮಿತಭಾಷಿ ಆಗ್ತೀರಾ. ನಿಮಗೆ ನಿಧಾನವಾಗಿ ಕಡಿಮೆ ಮಾತನಾಡುವುದು ಅಭ್ಯಾಸವಾದಾಗ ನೀವು ವಿಷಯವನ್ನು ಸ್ಪಷ್ಟವಾಗಿ ಆಲೋಚಿಸಿ ಅರ್ಥ ಮಾಡಿಕೊಳ್ತೀರಾ. ನಿಮ್ಮ ಆಲೋಚನೆಗಳಲ್ಲಿ ಶುದ್ಧತೆ ಬರುತ್ತೆ. ಅದರಿಂದ ನಿಮಗೆ ಯಾವ ನಿರ್ಧಾರ ಸರಿ ಇದೆ, ಯಾವುದು ತಪ್ಪಿದೆ ಅಂತ ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಬಹಳಷ್ಟು ಸಮಯದಲ್ಲಿ ಯಾವ ನಿರ್ಧಾರ ಸರಿಯಾಗಿರುತ್ತೆ, ಯಾವ ನಿರ್ಧಾರ ತಪ್ಪಾಗಿರುತ್ತೆ ಅನ್ನೋದು ತಿಳಿಯದೆ ನಮ್ಮನ್ನು ನಾವು ಪ್ರಭಾವಶಾಲಿ ಎಂದು ತೋರಿಸಲು ಅತಿ ಹೆಚ್ಚು ಮಾತನಾಡುತ್ತೇವೆ. ಹೀಗೆ ಅತಿ ಹೆಚ್ಚು ಮಾತನಾಡುವುದರಿಂದ ಹೆಚ್ಚಿನ ಜನರು ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲ. ಅಂತವರು ನಾವು ಅತಿಯಾಗಿ ಮಾತನಾಡುವುದೇ ನಮ್ಮ ಅಸ್ತ್ರ ಅಂತ ತಿಳಿದುಕೊಂಡಿರುತ್ತಾರೆ. ಆದರೆ ಅವರು ಅತಿ ಹೆಚ್ಚು ಮಾತನಾಡಿ ತಾವೇ ಮೂರ್ಖರು ಎಂದು ಸಾಬೀತುಪಡಿಸುತ್ತಿದ್ದಾರೆ ಅನ್ನೋದೇ ಮರೆತು ಹೋಗಿರುತ್ತಾರೆ. ಜನ ಅಂತವರನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ, ತಮಾಷೆ ಮಾಡ್ತಾರೆ, ಒಟಗಪ್ಪೆ ತರ ನೋಡ್ತಾರೆ, ಆದಷ್ಟು ದೂರ ಇರಲು ಪ್ರಯತ್ನ ಮಾಡ್ತಾರೆ. ಯಾವಾಗ ನೀವು ಒಳಗಿನಿಂದ ಶಾಂತವಾಗಿರುವುದಕ್ಕೆ ಪ್ರಯತ್ನ ಮಾಡ್ತೀರೋ, ನಿಧಾನವಾಗಿ ಒಳಗಿನಿಂದ ಶಾಂತವಾಗ್ತಿರೋ, ನೀವೇ ಸ್ವತಃ ಬಹಿರಂಗವಾಗಿ ಕಡಿಮೆ ಮಾತನಾಡಲು ಶುರು ಮಾಡ್ತೀರಾ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ, ತಲೆಯಲ್ಲಿ ಸ್ವಚ್ಛ ಮತ್ತು ಸ್ಪಷ್ಟ ವಿಚಾರಗಳು ನಿರ್ಮಾಣ ಆಗುತ್ತೆ. ಮತ್ತೆ ನೀವು ನಿಮ್ಮನ್ನ ಸ್ವಚ್ಛ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀರಾ. ಯಾವಾಗ, ಯಾಕೆ, ಎಷ್ಟು ಮಾತನಾಡಬೇಕು ಅನ್ನೋದು ಕಾಣಿಸುತ್ತೆ. ಜೊತೆಗೆ ಯಾವಾಗ, ಯಾಕೆ, ಹೇಗೆ, ಯಾವುದರ ನಿರ್ಧಾರಗಳು ಸರಿ ಇದೆಯೋ ಇಲ್ಲವೋ ಅನ್ನೋದು ಚೆನ್ನಾಗಿ ತಿಳಿಯುತ್ತೆ. ನೀವು ಮಿತಭಾಷೆಯಾದಾಗ ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡ್ತೀರಾ ಹಾಗೂ ನಿಮ್ಮ ಮೇಲೆ ನೀವು ಚೆನ್ನಾಗಿ ಆಲೋಚನೆ ಮಾಡಲು ಶುರು ಮಾಡ್ತೀರಾ. ಆಗ ನೀವು ಅನಾವಶ್ಯಕವಾಗಿ ವಟವಟ ಮಾಡದೇ ಇರುವುದರಿಂದ ನಿಮ್ಮ ಶರೀರದ ಶಕ್ತಿ ನಷ್ಟ ಆಗದೆ ಶೇಖರಣೆ ಆಗ್ತಾ ಇರುವುದು ಅನುಭವ ಆಗುತ್ತೆ. ಅಂತಹ ಶಕ್ತಿಯನ್ನು ನಾವು ಮುಖ್ಯವಾದ ಕೆಲಸ ಮಾಡಲು, ಕ್ಲಿಷ್ಟಕರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಳಸಬಹುದು. ಅದರಿಂದ ನಾವು ಖಿನ್ನತೆಯಿಂದ ಮುಕ್ತರಾಗಬಹುದು, ಒಳ್ಳೆಯ ನಿದ್ರೆ ಮಾಡಬಹುದು. ಒಂದು ವೇಳೆ ಇದೇ ತರ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಿಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮತ್ತೆ ನಿಮ್ಮ ಮೆದುಳು ಮೊದಲಿಗಿಂತಲೂ ಬಲಶಾಲಿಯಾಗುತ್ತೆ. ಇದಕ್ಕೆ ಒಂದೇ ಒಳ್ಳೆಯ ಉದಾಹರಣೆ ಹೇಳುವುದಾದರೆ, ನೀವು ಶಾಲೆಯಲ್ಲಿ ಓದುವಾಗ ನೀವು ನೋಡಿರಬಹುದು, ಬುದ್ಧಿವಂತ ಮಕ್ಕಳು ಬಹಳ ಕಡಿಮೆ ಮಾತಾಡ್ತಾರೆ. ತಮ್ಮನ್ನು ಏನಾದರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡೇ ಇರ್ತಾರೆ. ಹೆಚ್ಚಿನ ಸಮಯ ಮೌನವಾಗಿರುವುದು ಅದೇ ಕಾರಣ. ಅವರು ಅಭ್ಯಾಸದಲ್ಲಿ ಬಹಳ ಮುಂದೆ ಇರ್ತಾರೆ. ಅವರು ಏನೇ ಓದಿದರೂ ಅವರಿಗೆ ನೆನಪಲ್ಲಿ ಉಳಿತಾ ಇರುತ್ತೆ. ಇನ್ನೊಂದು ಕಡೆ ಹೆಚ್ಚು ಮಾತನಾಡುವವರಿಗೆ ದಿನದ 24 ಗಂಟೆಗಳು ಕೊಟ್ಟರೂ ಅಷ್ಟೊಂದು ನೆನಪಿಡಲು ಆಗ್ತಾ ಇರಲ್ಲ. ಚಾಣಕ್ಯರು ಕೂಡ ಅದನ್ನೇ ಹೇಳಿದ್ದಾರೆ. ಯಾವಾಗ, ಎಲ್ಲಿ, ಎಷ್ಟು, ಹೇಗೆ ಮಾತನಾಡಬೇಕೆಂದು ತಿಳಿದುಕೊಂಡ ವ್ಯಕ್ತಿಗೆ ಗೆಲುವು ಸಾಧಿಸಲು ಯಾರಿಂದಲೂ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ನೀವು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿ. ಇಲ್ಲಿಯ ತನಕ ಎಂತಹ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಎಷ್ಟೇ ದೊಡ್ಡ ಸಾಧಕರೇ ಆಗಿರಲಿ, ಅವರೆಲ್ಲರಿಗೂ ಕಡಿಮೆ ಮಾತನಾಡುವ ಅಭ್ಯಾಸ ಇರುತ್ತೆ. ಅವರ ಸಂಪೂರ್ಣ ಧ್ಯಾನ ತಮ್ಮ ಗುರಿಗಳ ಮೇಲೆ ಇರುತ್ತೆ. ತಮ್ಮ ಸಂಪೂರ್ಣ ಸಮಯ ಅವರ ಗುರಿ ಸಾಧಿಸುವುದರಲ್ಲೇ ಇರುತ್ತೆ. ಅದಕ್ಕೆ ಈ ಅಭ್ಯಾಸ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಕಡಿಮೆ ಮಾತನಾಡುವುದರ ಅರ್ಥ ಮೌಖಿಕವಾಗಿ ಕಡಿಮೆ ಮಾತನಾಡುವುದು ಅಲ್ಲ, ಒಳಗಿನಿಂದ ಕಡಿಮೆ ಮಾತನಾಡಿ. ಇದನ್ನೇ ನೀವು ದಿನವೂ ಅಭ್ಯಾಸ ಮಾಡಿದರೆ ಇದರ ಲಾಭ ಕೆಲವೇ ದಿನಗಳಲ್ಲಿ ನಿಮಗೆ ಕಾಣಿಸಲು ಶುರುವಾಗುತ್ತೆ. ಗೆಳೆಯರೇ, ಈ ಕತೆ ಹೇಗೆ ಅನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಬರೆಯಿರಿ.
ಇಷ್ಟವಾದರೆ ಒಂದು ಲೈಕ್ ಬಟನ್ ಒತ್ತಿ. ಇದೇ ತರಹದ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಷಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.